ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡಿ, ಇವತ್ತು ಎಂತ ವಿಶೇಷವಾದ ದಿನ. ಇವರು ಅವ್ರ ಹೆಂಡತಿ ಆರೋಗ್ಯಕ್ಕೋಸ್ಕರ ವ್ರತ ಮಾಡಿದ್ದಾರೆ. ತಾವು ತಮ್ಮ ಹೆಂಡತಿ ತವರು ಮನೆ ಕ್ಷೇಮಕ್ಕೋಸ್ಕರ ವ್ರತ ಮಾಡಿದ್ದೀರಾ. ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾನೆ. ಯಾರಿಗೆ ವ್ರತ ಮಾಡಿದರೋ ಅವರಿಗೆ ಪ್ರಸಾದ ತಿನ್ನಿಸ್ಬೇಕು. ಒಂದ್ ನಿಮಿಷ ತಗೊಂಡ್ಬರ್ತೀನಿ. ಆ ವ್ರತ ನಂದು ಮತ್ತೆ ನನ್ನ ದೇವ್ರ ಮಧ್ಯೆಯಲ್ಲಿರೋ ಸೀಕ್ರೆಟ್. ಅದ್ ನಿನ್ಗೇನ್ ಹೇಳಲ್ಲ. ಅದನ್ನ ಆಕ್ಚುಲಿ ನಾನ್ ಮಾಡ್ಬೇಕಿತ್ತು. ನನ್ ಕೈಲಿ ಆಗಲ್ಲ ಅಂತ ಏಜೆ ನನ್ ಪರವಾಗಿ ಮಾಡಿದ್ರು ಗೊತ್ತಾ. ನಂಗೆಂತ ಶಾಕ್ ಆಯ್ತು ಅಂದ್ರೆ ಕೇಳ್ಬೇಡ. ಈಗ್ಲೂ ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ಮೈ ಎಲ್ಲ ಜುಮ್ ಅನ್ನತ್ತೆ. ಅಕ್ಕ, ನಿಜ ಹೇಳ್ತಿದ್ಯಾ? ಏಜೆ ಅಂದ್ರೇನು, ಅವ್ರು ನಿಂಗೋಸ್ಕರ ವ್ರತ ಮಾಡೋದು ಅಂದ್ರೇನು? ನಂಗಂತೂ ಸಖತ್ ಖುಷಿ ಆಗ್ತಿದೆ ಕಣೆ. ನಂಗನ್ಸುತ್ತೆ ನಿನ್ನ ಭಾವಂದು ರಿಲೇಶನ್ಶಿಪ್ ಬೇರೆ ಲೆವೆಲ್ಗೆ ಹೋಗಿರಬಹುದು ಅಂತ. ಓಹೋ, ಬಂದ್ಬಿಟ್ಲು ನನ್ಗೆ ಬೋಧನೆ ಕೊಡಕ್ಕೆ. ಏನೋ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಏಜೆ ಹಾಗೆ ಮಾಡಿರ್ತಾರೆ. ನೀನ್ ನೋಡಿದ್ರೆ ಬೇರೆ ಲೆವೆಲ್ ಅಂತೆ. ಸುಮ್ನೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಅಕ್ಕ, ಲೈಫ್ ಅಂಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನ್ ಚಿಕ್ಕೋಳೆ ಇರ್ಬೋದು, ಆದ್ರೆ ಕಣ್ಣಿಗೆ ಕಂಡಿದ್ದನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತೂ ನಂಗಿದೆ. ನೋಡು, ನಿಮ್ಮಿಬ್ರು ವಿಷಯದಲ್ಲಿ ನೀನ್ ಕ್ಲಿಯರ್ ಆಗಿರ್ಬೋದು, ಆದ್ರೆ ಈ ವಿಧಿ ಆಟ ಇದೆಯಲ್ಲ, ಅದೆಲ್ಲಾನು ಉಲ್ಟಾ ಮಾಡ್ಬಿಡುತ್ತೆ. ಸಿಗಲ್ಲ ಅನ್ಕೊಂಡಿರೋರು ಒಂದೇ ಸಲ ಸಿಕ್ಬಿಡ್ತಾರೆ, ಆದ್ರೆ ಸಿಗ್ತಾರೆ ಅನ್ಕೊಂಡಿರೋರು ಏನ್ ಮಾಡಿದ್ರು ಸಿಗೋದಿಲ್ಲ. ಚುಕ್ಕಿ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡು ಅಂದ್ರೆ ಅದಕ್ಕೆ ಮುಖ ಮುರಿತಾನ ಅವನು. ಅವನ್ ಬಗ್ಗೆ ನೀನೇನು ಫೀಲಿಂಗ್ಸ್ ಇಟ್ಕೋಬೇಡ. ಅದೇನೋ ಆರ್ಡರ್ ಬಂದಿದೆ ಅಂತ ಹೇಳಿದ್ಯಲ್ಲ, ಹೋಗೋದನ್ನ ಕಂಪ್ಲೀಟ್ ಮಾಡು. ಸರಿ ಅಕ್ಕ, ಬಾಯ್. ಹೌದಲ್ವಾ, ನಾನು ಈ ತರ ಯೋಚನೆ ಮಾಡಿಲ್ಲ. ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾನೆ. ಅವಳಿಗೆ ಒಳ್ಳೇದಾಗತ್ತೆ ಅಂತ ವ್ರತ ಮಾಡು ಅಂದ್ರೆ ಮುಖ ಮುರಿತಾನೆ. ಮನ್ಸಿಲ್ದೇನೆ ವ್ರತ ಮಾಡ್ತಾನೆ. ಅವತ್ ನೋಡಿದ್ರೆ ಪವಿತ್ರ ಅವ್ರನ್ನ ಯಾರೋ ಹೊರಗಡೆ ಕರ್ಕೊಂಡು ಹೋಗುವಾಗ ದೇವ್ ಹಿಂದ್ಗಡೆ ಡೋರಿಂದ ಬಂದ. ಏನೋ ಮಿಸ್ ಹೊಡಿತಿದೆ ಅಲ್ಲ. ಇದ್ರಲ್ಲಿ ಏನೋ ವಿಷಯ ಇದೆ, ನನಗೆ ಗೊತ್ತಾಗ್ತಿಲ್ಲ. ಏನ್ ಕರ್ಮಾಗ್ರು, ನಾನು ಎಷ್ಟು ಅಂತ ತಲೆ ಕೆಡ್ಸ್ಕೊಂಡಿದ್ದೀನಿ, ಆದ್ರೂ ಈ ಲೀಲಿಂಗ್ ಎಲ್ಲೋ ಒಂದ್ ಕಡೆ ಡೌಟ್ ಬಂದ್ಬಿಡ್ತಲ್ಲ. ಏಜೆ ಮನೆಯವ್ರು ಎಲ್ಲರೂ ತೆಪ್ಪಗಿದ್ದಾರೆ, ಇವಳಿಗೆ ಮಾತ್ರ ಡೌಟ್ ಹೇಗ್ ಬಂತು? ಇದನ್ ಸುಮ್ನೆ ಬಿಡಂಗಿಲ್ಲ. ಸುಮ್ನೆ ಬಿಟ್ರೆ ನನಗ್ ಉಳ್ಗಾಲ ಇಲ್ಲ. ಇವಳಿಗೆ ಬರೀ ಕೂದ್ಲು ಸಿಕ್ಕಿದ್ರೆ ಸಾಕು, ಕೂದ್ಲು ಹೇಳ್ಕೊಂಡ್ ತಲೆನೇ ಕತ್ತರಿಸ್ತಾಳೆ. ಏಜೆ ನನಗಂತೂ ಸುಮ್ನೆ ಬಿಡಲ್ಲ, ಏನಾದ್ರು ಮಾಡ್ಲೇಬೇಕು. ಏನ್ ಮಾಡ್ಲಿ?
ಈ ಐಡಿಯಾ ವರ್ಕೌಟ್ ಆಗೇ ಆಗುತ್ತೆ. ಯಾರು ಬಂದು ಏನೇ ಏಜೆ ಕಿವಿ ಚುಚ್ಚಿದ್ರು ಅವನಂತೂ ನಂಬಲ್ಲ. ಇದನ್ನ ಇವತ್ತೇ ಮಾಡ್ತೀನಿ, ಈಗಲೇ ಮಾಡ್ತೀನಿ. ಆಮೇಲೆ ಲೀಲಾಗತಿ ರಾಮೆಲ್ಲಮ್ಮ ಮೀಟಿಂಗ್ ಹೋಗಿದ್ದಾರೆ ಅಜ್ಜಿ, ಇನ್ನೇನ್ ಬಂದ್ಬಿಡ್ತಾರೆ. ನೀವು ತಗೊಳ್ಳಿ ತಿನ್ನು. ಏನು ಪೂಸಿ ಹೊಡಿಯಕ್ ಬಂದ್ಯಾ? ನಾನ್ಯಾಕೆ ನಿಮಗ್ ಪೂಸ್ತಿ ಹೊಡಿಲಿ? ರಾಮ್ಗೆ ಸೇವೆ ಮಾಡೋದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ. ಹಲೋ ಅಜ್ಜಿ, ನಾವ್ ಆ ರೀತಿ ಎಲ್ಲ ಮೈಗಳ್ತನ ಮಾಡಲ್ಲ. ನಮಗೋಸ್ಕರ ಏನ್ ಬೇಕಾದ್ರೂ ಮಾಡೋರ್ಗಂತೂ ಮೊದ್ಲೇ ಮಾಡಲ್ಲ. ಎಲ್ಲ ಇವಳ ಬೆಳಗ್ಗೆ ತಾನೇ ಏನೋ ಹೇಳ್ದಾಗಿತ್ತು, ನಾನ್ ಮಾಡ್ಬೇಕಾ ಹಾಗೆ ಹೀಗೆ ಅಂತಲ್ಲ. ಅದು ಬೆಳಗ್ಗೆ, ಈಗ ರಾತ್ರಿ ಆಗಿದೆ ರಾಜಮಾತೆ. ನೀವ್ ಕೊಟ್ಟ ಉದ್ದುದ್ದ ಭಾಷಣದಿಂದ ನಾನು ಪ್ರಭಾವಿತಳಾಗಿದ್ದೇನೆ. ಈ ತರ್ಲೆ ಅದು ಭಾಷಣ ಅಲ್ಲ ಕಣೆಮ್ಮ, ಜೀವನದ ಸತ್ಯ. ಗಂಡ ಹೆಂಡತಿಗಾಗ್ಬೇಕು, ಹೆಂಡತಿ ಗಂಡಂಗಾಗ್ಬೇಕು. ಪ್ರತಿ ಹೆಜ್ಜೆಲು ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ನಡಿಬೇಕು. ಆಗ್ಲೇ ದಾಂಪತ್ಯಕ್ಕೆ ಒಂದು ಅರ್ಥ ಬರೋದು. ಅಯ್ಯೋ, ಅರ್ಥ ಆಯ್ತು ಅಂತ ಹೇಳಿದ್ನಲ್ಲ, ಮತ್ತೆ ದಾಂಪತ್ಯ ಜೀವನ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬಿಡಿ, ನಂಗೆ ಅರ್ಥ ಆಗಲ್ಲ. ಸೇಮ್ ಟು ಸೇಮ್. ಏನಜ್ಜಿ? ನಾನು ನಿನ್ನ ಹಾಗೆ ದೊಡ್ಡ ದೊಡ್ಡ ಮಾತೆಲ್ಲ ಅರ್ಥ ಆಗಲ್ಲ ಅಂತಿದ್ದೆ. ಒಂದ್ ಮಗು ಆಯ್ತು ನೋಡು, ಆಗ್ಲೇ ಎಲ್ಲ ಅರ್ಥ ಆಯ್ತು. ಏಜೆ, ಹೇಳು ಲಕ್ಷ್ಮ. ಸಾರಿ ಏಜೆ, ರಾತ್ರಿ ಪೂರ್ತಿ ನೀವು ಹಾಸ್ಪಿಟಲ್ ಇದ್ದು ಸುಸ್ತಾಗಿ ಬಂದಿದ್ದೀರಾ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪರವಾಗಿಲ್ಲ, ಹೇಳು. ಸ್ಟ್ರಾಂಗ್ ಕಾಫಿ ತಂದಿದ್ದೀನಿ, ಕುಡೀರಿ, ಸ್ವಲ್ಪ ಫ್ರೆಶ್ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ನ ನಾನು ನಿಮಗೆ ಹೇಳಬೇಕು ಏಜೆ, ಒಂದಲ್ಲ 2 ಥ್ಯಾಂಕ್ಸ್. ಒಂದು ನನ್ನ ಪರವಾಗಿ, ಇನ್ನೊಂದು ಸರು ಪರವಾಗಿ. ನೀವಿಲ್ಲ ಅಂದಿದ್ರೆ ದೇವ್ಗೆ ಏನಾಗ್ತಿತ್ತೋ ಏನೋ. ಅಷ್ಟೊಂದು ಬ್ಲಡ್ ಲಾಸ್ ಆದ್ರೂ ನೀವು ಅವ್ರನ್ನ ಕರೆಕ್ಟ್ ಟೈಮಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ, ಅದಕ್ಕೆ ದೇವ್ ಬದುಕಿದ್ದಾರೆ. ಥ್ಯಾಂಕ್ಸ್ ಏಜೆ. ಸೃಷ್ಟಿಗೆ ಕಾರಣ ಆಗದೆ ಇರೋ ನಾವು ಅದನ್ನು ನಾಶ ಮಾಡೋ ಅಧಿಕಾರ ನಮ್ಗೆ ಇರೋದಿಲ್ಲ. ಆ ದೇವ್ರು ಶುರು ಮಾಡಿರೋ ಈ ಜೀವನನ ಮುಗಿಸೋ ಯೋಚನೆ ನಾವು ಮಾಡಬಾರ್ದು. ದೇವ್ ಮಾಡಿದ ತಪ್ಪು ತುಂಬಾ ದೊಡ್ಡ ತಪ್ಪು. ಐ ಡಿಡ್ ನಾಟ್ ಲೈಕ್ ಇಟ್. ದೇವ್ ಹತ್ರ ನಾನು ಸರು ಮಾತಾಡ್ತೀವಿ ಏಜೆ, ನೀವು ಅಪ್ಸೆಟ್ ಆಗಬೇಡಿ. ಆದರೆ ಒಂದು ವಿಷಯ ನನಗೆ ತುಂಬಾ ಇಂಪ್ರೆಸ್ ಆಯಿತು. ಹೆಂಡತಿಗೋಸ್ಕರ ಒಬ್ಬ ವ್ಯಕ್ತಿ ಪ್ರಾಣ ಬಿಡ್ತಾನೆ ಅಂದರೆ ಅದು ಚಿಕ್ಕ ವಿಚಾರ ಅಲ್ಲ. ಅದರಲ್ಲೂ ದೇವಾಗಿ ಬಿಹೇವ್ ಮಾಡಿದ್ದಾನೆ ಅಂದರೆ ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಯಾಕೆಂದರೆ ದೇವಸ್ಥಾನದಲ್ಲಿ ಪವಿತ್ರಗೋಸ್ಕರ ವ್ರತ ಮಾಡ್ಬೇಕಾದ್ರೆ ಅವ್ನು ಬಿಹೇವ್ ಮಾಡಿದ ರೀತಿ ಕೆಲವು ಕಡೆ ನನಗೆ ಕೋಪ ಬರೆಸ್ಬಿಡ್ತು. ಆದರೆ ಇವತ್ತು ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಇದನ್ನೆಲ್ಲ ಪರ್ಸ್ನಲ್ ಆಗಿ ನಾನೇ ಹೇಳಿದೆ ಅಂತ ಮರಿದೆ ದೇವ್ಗೆ ಹೇಳಮ್ಮ. ಓಕೆ ಏಜೆ. ನೋಡಿ ಲಕ್ಷ್ಮಿ, ನಾನು ಯಾರ ವಿಷಯಕ್ಕೂ ಸುಮ್ನೆ ತಲೆ ಹಾಕಲ್ಲ. ಆದ್ರೆ ಅಲ್ಲಿ ಮೋಸ ನಡೀತಿದೆ ಅಂತ ಗೊತ್ತಾದ್ರೆ ಇಲ್ಲಿಲ್ಲ ಸುಮ್ನೇನೂ ಇರಲ್ಲ. ಈಗ ದೇವ್ ಯಾರಿಗೆ ಮೋಸ ಮಾಡ್ತಿದ್ದಾರೆ ಅಂತ? ಏಜೆಗೆ. ಆ ದೇವು ಏಜೆಗೆ ಮೋಸ ಮಾಡ್ತಿದ್ದಾರೆ. ಏಜೆಗೆ ಮೋಸ ಮಾಡಿದ್ರೆ ಮನೆಗೆ ಮೋಸ ಮಾಡ್ದಾಗೆ. ನಿಮಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ನೀವ್ ಏಜೆ ಸೊಸೆ ಆಗಕ್ಕೆ ಲಾಯಕ್ಕೆ ಇಲ್ಲ. ಮಾತೆಲ್ಲರಿಗೂ ಹೋಗ್ತಿದೆ ಲೀಲಾ, ಇದು ಒಳ್ಳೇದಲ್ಲ. ಈಗ ನನಗೂ ಅಣ್ಣ ಇದ್ದಾಗೆ. ಯಾರೂ ಇಲ್ಲ ಏನಾದ್ರು ಇದ್ದಿದ್ರೆ ನಿನ್ ಮಾತು ಕೇಳಿಸ್ಕೊಂಡು ಅದೇನ್ ಮಾಡ್ತಿದ್ಲೋ ಏನೋ. ಬಚಾವಾದೆ ನೀನು. ಯಾರಿದ್ರೆ ನನ್ಗೇನು, ನಿಜ ಹೇಳಕ್ಕೆ ನನ್ಗೇನ್ ಭಯ ಇಲ್ಲ. ಆ ದೇವು ಒಬ್ಬ ಸುಳ್ಳ, ಕಳ್ಳ, ಮೋಸಗಾರ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಲೀಲಾ. ಏನ್ ಪ್ರೂಫ್ ಇದೆ ಅಂತ ಆರೋಪ ಮಾಡ್ತಿದ್ಯಾ? ಈ ಕ್ಷಣ ನನ್ನ ಹತ್ರ ಏನು ಇಲ್ದೇ ಇರ್ಬೋದು, ಆದ್ರೆ ಏನಾದ್ರೆ ಆ ದೇವ್ ಕೆಟ್ಟೋರು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರೂವ್ ಮಾಡ್ತಿದ್ಯಾ? ಆ ತಾಕತ್ತಿದ್ಯಾ? ಪ್ರೂವ್ ಮಾಡೋದಷ್ಟೇ ಅಲ್ಲ, ಅವನೆಂತವನು ಅಂತ ಎಲ್ಲಾರ ಮುಂದೆ ತೋರಿಸಿ ನೀವೇ ಅವನ ಉಗಿದು ಮನೆಯಿಂದ ಆಚೆ ಕಳ್ಸೋ ಹಾಗೆ ಮಾಡ್ತೀನಿ. ಹಾಗೊಂದ್ ವೇಳೆ ನೀನ್ ಹೇಳೋದನ್ನ ಮಾಡೋದ್ ನಿಜಾನೇ ಆದ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ. ಇಟ್ಸ್ ಮೈ ಚಾಲೆಂಜ್.
ದಿನ ನಿನ್ನ ಮೇಲೆ ನನಗೆ ಕೆಟ್ಟ ಒಪಿನಿಯನ್ ಇರ್ತದೆ. ನೀನೊಬ್ಬ ಪರೋಡಿ, ಕೆಟ್ಟ ಮನುಷ್ಯ, ನಿನ್ನ ಮನಸ್ಸಲ್ಲಿ ಒಳ್ಳೆತನನೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ಯಾವಾಗ ನೀನು ಪವಿತ್ರಗೋಸ್ಕರ ಪ್ರಾಣ ಕಳ್ಕೊಳಕ್ ಹೋದ್ಯೋ ಆ ಮೊಮೆಂಟಿಂದ ನಿನ್ನ ಬಗ್ಗೆ ತುಂಬ ರೆಸ್ಪೆಕ್ಟ್ ಬಂದ್ಬಿಡ್ತು. ಎನಿವೆ, ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಯಶ, ನಿಮ್ಮ ಬಾಯಲ್ಲಿ ನನ್ನ ಬಗ್ಗೆ ಇಂಥ ಮಾತು ಬಂದಿರೋದು ನನ್ನ ಪುಣ್ಯ. ಏನೇಳಿ? ನನ್ನ ಪುಣ್ಯ. ಐ ಆಮ್ ಸೋ ಹ್ಯಾಪಿ ಅಜಯ್, ಸೋ ಹ್ಯಾಪಿ. ಇವ್ರಿಗೆ ಏನಾಗಿದೆ? ಇವ್ರು ಹೋಗಿ ಹೋಗಿ ಕೇಡಿ ಜೊತೆ ಸವಾಸ ಮಾಡ್ತಿದಾರಲ್ಲ. ಅಯ್ಯೋ ಏಜೆ, ನಿಮಗೆ ನಾನು ಏನ್ ಹೇಳಲಿ? ರಿಲ್ಯಾಕ್ಸ್ ದೇವ್, ರಿಲ್ಯಾಕ್ಸ್ ದೇವ್. ನಿನಗೆ ಪವಿತ್ರ ಬಗ್ಗೆ ಏನನ್ಸುತ್ತೆ? ಐ ಮೀನ್, ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದನ್ನ ಕೇಳಬೇಕು ಅಂತ ಆಸೆ ನನಗೆ. ಪವಿತ್ರನ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಯಜೆ. ಇಲ್ಲ, ನೀ ನನ್ಗೆ ಇಷ್ಟೊಂದು ಸೇವೆ ಮಾಡ್ತೀಯಲ್ಲ, ಈ ಮುದುಕಿಗೆ ಯಾಕಪ್ಪ ಸೇವೆ ಮಾಡಬೇಕು ಅಂತ ಒಂದಿನಾನು ನಿನ್ಗನ್ಸಿಲ್ವಾ? ಲೀಲಾ, ನಿನ್ನೇ ಕೇಳ್ತಾ ಇರೋದು. ಏನಜ್ಜಿ? ನೀನು ನನಗಿಷ್ಟೆಲ್ಲ ಸೇವೆ ಮಾಡ್ತೀಯಲ್ಲ, ಯಾಕೆ ಮಾಡಬೇಕು ಅಂತ ಒಂದಿನಾನು ಅನ್ಸಿಲ್ವಾ ಅಂತ ಕೇಳಿದೆ. ಅಜ್ಜಿ, ಎಂತ ಮಾತಾಡ್ತಿದ್ದೀರಾ ಅಜ್ಜಿ ನೀವು? ನಿಮಗ್ ಸೇವೆ ಮಾಡೋದಂದ್ರೆ ನನಗ್ ಪುಣ್ಯದ ಕೆಲ್ಸ ಅಲ್ವಾ? ನೀವು 100 ವರ್ಷ ಸುಖವಾಗಿ ಬಾಳ್ಬೇಕು. ನಾನು ಇದೇ ತರ ನಿಮಗ್ ಸೇವೆ ಮಾಡ್ತಿರ್ಬೇಕು, ಬೇರೆ ಯಾರಿಗೂ ಚಾನ್ಸ್ ಕೊಡಲ್ಲ. ಏನು ಆಗ್ಲಿಂದ ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಅಜ್ಜಿ, ನಂಗೊಂದು ಡೌಟು. ಈಗ ಒಬ್ರ ಮೇಲೆ ಅನುಮಾನ ಬಂದಿದೆ ಅಂತ ಇಟ್ಕೊಳ್ಳಿ, ಆಗ ನಾವೇನ್ ಮಾಡ್ಬೇಕು? ಆ ಅನುಮಾನ ನಿಜಾನೋ ಸುಳ್ಳು ಅಂತ ಹೇಗ್ ಪ್ರೂವ್ ಮಾಡ್ಬೇಕು? ಅನುಮಾನ ಅನ್ನೋದು ದೊಡ್ಡ ರೋಗ, ಗಂಡ ಹೆಂಡತಿ ಮಧ್ಯೆ ಬರಲೇಬಾರ್ದು. ಆದ್ರೆ ಬೇರೆ ಕಡೆ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅನುಮಾನಗಳು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಂದರ್ಭಗಳು ನಮ್ಮ ಕಣ್ಮುಂದೆ ನಡೀತಾನೆ ಇರುತ್ತವೆ. ಅನುಮಾನ ಏನೇ ಇದ್ರೂ ಅದು ಹೀಗೆ ಇರಕ್ಕೆ ಸಾಧ್ಯ ಅಂತ ನಮ್ಮ ಒಳಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇರುತ್ತೆ. ಅದನ್ನು ಪ್ರೂವ್ ಮಾಡೋಕ್ಕೆ ದೇವರು ಅವಕಾಶನೂ ಕೊಡ್ತಾನೆ. ಆದರೆ ಅದುವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಅಕ್ಕ, ಇದೇನಿದು? ಈ ಲೀಲಾ ಗೆಸ್ಟಾ? ಗೆಸ್ಟನ್ನ ನಾನೀಗ ಕರಿತೇನೆ. ದೇವ್,
ಬಾ ದೇವ್, ಕೂತ್ಕೋ. ಅಕ್ಕ, ಇದೇನಕ್ಕ ಇದು? ನಮ್ಮ ಅಣ್ಣನ ಈಜೆ ಗೆಸ್ಟ್ ಅಂತ ಟ್ರೀಟ್ ಮಾಡ್ತಿದಾರಾ? ಸರು, ಏಜೆ ಕಾರಣ ಇಲ್ಲದೆ ಏನು ಮಾಡಲ್ಲ, ಸ್ವಲ್ಪ ಸುಮ್ಮನಿರು. ಇವತ್ತು ಡಿನ್ನರ್ನ ದೇವ್ ಜೊತೆ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಬ್ಬದ ಅಡುಗೆನ ಮಾಡಿ ಅಂತ ಹೇಳಿದ್ದು. ದೇವ್ ಇಷ್ಟು ದಿನ ಇದೇ ಮನೇಲಿ ಓಡಾಡ್ಕೊಂಡಿದ್ರು, ಈಗ ಸಡನ್ ಆಗಿ ಏನಾಯ್ತು ಅಂತ. ಇದು ನೀನೊಬ್ಳದೇ ಪ್ರಶ್ನೆ ಅಲ್ಲ, ಇಲ್ಲಿದ್ದವ್ರೆಲ್ಲರ ಪ್ರಶ್ನೆನೂ ಅದೇ. ರೈಟ್? ಕೆಲವೊಂದ್ಸಲ ನಮ್ಮ ಕಣ್ಣಿಗೆ ಕಾಣೋದನ್ನೇ ಸತ್ಯ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಬೇರೆ ಆಂಗಲ್ ಇಂದ ನೋಡಿದಾಗ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ದೇವ್ ವಿಚಾರದಲ್ಲೂ ಹಾಗೆ ಆಗಿತ್ತು. ಸೊ ಇವತ್ತು ದೇವ್ಗೆ ಒಂದು ಚಿಕ್ಕ ಟ್ರೀಟ್ ಕೊಡೋಣ ಅನ್ನಿಸ್ತು, ಅದಕ್ಕೆ ಇದೆಲ್ಲ ಮಾಡಿದ್ದು. ಸರ್ವ್ ಮಾಡು. ಹೆಜ್ಜೆ ನಿಮ್ ಪಕ್ಕ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಏಜೆ ಯಾಕೆ ದೇವ್ನ ಅಷ್ಟು ಈಸಿಯಾಗಿ ನಂಬ್ತಾ ಇದ್ದಾರೆ? ಅಲ್ಲ, ನನಗ್ ಗೊತ್ತಾಗ್ತಿರೋದು ಏಜೆ ಗೊತ್ತಾಗ್ತಿಲ್ವಾ? ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಮನೇಲಿ ನಿಂತರ ಮುದ್ದಾದ ಹೆಂಡತಿ ಇದ್ರು, ಹೊರಗಡೆ ಇನ್ನೊಂದು ಹೆಣ್ಮೇಲೆ ಕಣ್ಣು ಹಾಕೋ ಆ ದೇವು ಹೆಂಡತಿಗೋಸ್ಕರ ಜೀವನೇ ಕೊಡ್ತೇನಂದ್ರೆ ಹೇಗ್ ನಂಬೋಕ್ ಸಾಧ್ಯ? ಇಡೀ ಮನೆ ದೇವ್ ಜೊತೆ ಇದೆ. ನಾನು ಈ ವಿಷಯದಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಪವಿತ್ರ ಅವ್ರೆ. ಆದ್ರೂ ಪರವಾಗಿಲ್ಲ, ನಾನು ಒಬ್ಳೆ ನಿಂತ್ಕೋತೀನಿ. ಅನ್ಯಾಯನ ಎದುರಿಸೋಕೆ ಒಬ್ರ ಜೊತೆ 10 ಜನ ಇರಬೇಕು ಅಂತೇನಿಲ್ಲ. ಆ 10 ಜನ ಎದುರಿಸೋ ಶಕ್ತಿ ಒಬ್ರಲ್ಲೇ ಇದ್ರೆ ಸಾಕು. ನೀವ್ ನನ್ ಜೊತೆ ಇರ್ತೀರಲ್ವಾ? ಇಷ್ಟು ಸಾಕು ನಂಗೆ. ನಾನೊಬ್ಳೆ ಹೋರಾಡ್ತೀನಿ. ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಮೊದ್ಲೇ ಹೇಳ್ತಾ ಇದ್ದೀನಿ, ನೀವ್ ನನ್ ಮೇಲೆ ರೇಗೋ ಹಾಗಿಲ್ಲ, ಬಯೋ ಹಾಗೂ ಇಲ್ಲ. ನಾನೀಗೇನು ಹೇಳ್ತಿದ್ದೀನಿ ಅದು ನಿಜ. ಮೊದಲು ವಿಷಯ ಏನು ಅಂತ ಹೇಳು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಸರಿ ನೋಡಿ, ನೀವ್ ಆ ದೇವ್ನ ಯಾವ ಕಾರಣಕ್ಕೆ ನಂಬಕ್ ಶುರು ಮಾಡಿದಿರಾ ಅಂತ ನಂಗೆ ಗೊತ್ತು. ಅದು ತುಂಬಾ ದೊಡ್ಡ ತಪ್ಪು. ಬಟ್ ಅದ್ ನಿಮ್ ಪರ್ಸನಲ್ ಚಾಯ್ಸು, ಅದಕ್ಕೆ ನಾನೇನು ಹೇಳೋದಕ್ಕಾಗಲ್ಲ. ಬಟ್ ನೀವು ಆ ದೇವ್ ಜೊತೆ ಇದ್ದೀರಾ ಅಂತ ಆ ದೇವ್ ಕೊಬ್ಬಿಂದ ಮೆರಿತಾ ಇದ್ದಾನೆ. ಏಜೆ ಕಣ್ಣಿಗೆ ಯಾರು ಮಣ್ಣೆರ್ಚಕ್ಕಾಗಲ್ಲ, ಏಜೆಗೆ ಯಾರು ಮೋಸ ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ಏಜೆ ಯೋಚನೆ ಮಾಡೋ ಆಂಗಲ್ಲೇ ಬೇರೆ ತರ ಇರುತ್ತೆ. ಅವ್ರನ್ನ ಚೀಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನೀವ್ ಈ ತರ ಮಾಡ್ತಿರೋದ್ ನೋಡಿದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ ಏಜೆ. ಆ ದೇವ್ ಮೇಲೆ ನಂಗೆ ಮೊದ್ಲಿಂದಾನು ಡೌಟ್ ಇತ್ತು, ಆದ್ರೆ ಈಗ ಆ ಡೌಟ್ ಕ್ಲಿಯರ್ ಆಗಿದೆ. ಆ ದೇವ್ ನನ್ನ ಹತ್ರ ಬಂದು ಇದೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂಡ. ಇದಕ್ ನಾನೇ ಸಾಕ್ಷಿ, ಈಗಷ್ಟೇ ಒಪ್ಕೊಂಡ ಏಜೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕಾಯ್ಬೇಕು? ನೀವೇನಾದ್ರೂ ಆಕ್ಷನ್ ತಗೊಳ್ಳಿ ಏಜೆ, ಪ್ಲೀಸ್.
ಏಜೆ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ? ನೀವು ಕೇಳಿಸ್ಕೊತಾ ಇದ್ದೀರಾ ಅಲ್ವಾ? ನೋಡಿ, ಇದೇ ರೀಸನ್ಗೆ ನಾನು ನಿಮ್ಮ ಹತ್ರ ಮೊದಲು ಬಂದಿತ್ತು. ನಾನು ಹೇಳ್ದಾಗೆ ಲೀಲಾ ಹೇಳ್ತಾ ಇದ್ದಾರೆ ನೋಡಿ. ಒಬ್ಬರ ಮೇಲೆ ಆರೋಪ ಹೊರಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕಂಥ ಸಾಕ್ಷಿ ಆಧಾರಗಳನ್ನ ಜೋಡಿಸ್ಕೊಂಡಿರ್ಬೇಕು. ಏನೋ ಮನಸ್ಸಿಗೆ ಅನ್ನಿಸ್ತು, ಒಂದೆರಡು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಒಬ್ರನ್ನ ಜಡ್ಜ್ ಮಾಡಿದ್ರೆ ಹೀಗೆ ಆಗುತ್ತೆ. ನಾನಿಷ್ಟು ಹೇಳಿದ್ಮೇಲೂ ನಿನ್ನ ಮನಸ್ಸಲ್ಲಿ ಅದೇ ಫೀಲಿಂಗ್ ಇದ್ರೆ ಇನ್ನೊಂದ್ಸಲ ಕೂತು ಯೋಚನೆ ಮಾಡಬೇಕು. ಹೋಗು. ಮಾಡಿದಾರಂತೆ. ಉಪ್ಪಿಗೇನಾದ್ರೂ ಕಮ್ಮಿ ಮಾಡಿದಾರಾ? ಇಲ್ವಲ್ಲ, ಯಾಕೆ? ನೀನ್ ಸಾರಿಗೆ ಉಪ್ಪು ಹಾಕಿರೋ ರೀತಿ ನೋಡಿದ್ರೆ ಹಾಗೆ ಅನ್ನಿಸ್ತು. ರೀ ಚಂದ್ರಶೇಖರ್ ಸ್ವಾಮಿಗಳೇ, ಆಡ್ಕೊಳ್ಳಿ. ಉಪ್ಪು ಹುಳಿ ಖಾರ ಹಾಕಿ ಹದವಾಗಿ ಮಾಡಕ್ಕೆ ಇದೇನು ನಿಮ್ಮ ಮಳಿನ ರೆಸ್ಟೋರೆಂಟ್ ಅಲ್ಲ, ಮನೆ. ಆಯ್ತು, ಒಂದ್ ಲೋಟ ನೀರ್ ತಗೊಂಬಾ. ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ಲ. ಅಷ್ಟೊಂದು ಲೀಲಂಗೊಂದು ಕಾಲ್ ಮಾಡ್ತೀನಿ. ಸರಿ. ನೀನು ನನ್ನ ಬಗ್ಗೆ ಏನೇನೆಲ್ಲ ಡೌಟ್ ಇಟ್ಕೊಂಡಿದ್ಯೋ ಅದೆಲ್ಲ ನಿಜ 100% ಟ್ರೂ. ಒಬ್ರ ಮೇಲೆ ಆರೋಪ ಹೊರಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕಂಥ ಸಾಕ್ಷಿ ಆಧಾರಗಳನ್ನ ಜೋಡಿಸ್ಕೊಂಡಿರ್ಬೇಕು. ಹಲೋ ಲೀಲಾ, ಹೇಗಿದ್ಯಾ ಮಗಳೇ? ಇದೀನಪ್ಪ. ಟೈಮಿಗೆ ಸರಿಯಾಗಿ ಬೈಗುಳನ ತಿನ್ಕೊಂಡು, ನೋನ ಜೇಬಲ್ಲಿ ಇಟ್ಕೊಂಡು, ಆಗ ಕಣ್ಣೀರ್ ಸುರಿಸ್ಕೊಂಡು ಸೋಲ್ನ ಅನುಭವಿಸ್ತಾ ಇದ್ದೀನಿ. ಯಾವ ಸಿನಿಮಾ ನೋಡಿದ್ಯಮ್ಮ? ಈಗ ಡೈಲಾಗ್ ಹೊಡಿತಾ ಇದೀಯಾ? ಹೂಪ, ಸಿನಿಮಾ ಡೈಲಾಗೆ. ನೀನ್ ಹೇಗಿದ್ಯಾ? ನಿನ್ ನಗು ಕೇಳ್ತಲ್ಲ, ಇನ್ನೊಂದು ವಾರ ಆರಾಮಾಗಿರ್ಬೋದು. ನಿನ್ ಮಾತೆ ಆ ಥರಮ್ಮ, ಎನರ್ಜಿ ಬೂಸ್ಟರ್ ಅದು. ನಿನ್ ಮಾತು ನಗು ಕೇಳ್ತಾ ಇದ್ರೆ ಒಂಥರ ಉತ್ಸಾಹ ಬಂದ್ಬಿಡುತ್ತೆ. ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಪ್ಪ. ಊಟ ಆಯ್ತಾ? ಹಾ, ಈಗ ತಾನೇ ಆಯ್ತಮ್ಮ. ನಿಮ್ಮಮ್ಮ ಉಪ್ಸಾರು ಅಂತ ಬಡಿಸಿದ್ಲು. ಅದು ನಿಜವಾಗ್ಲೂ ಉಪ್ಪಿನ ಸಾರು ಅಂತ ತಿಂದ ಮೇಲೆ ಗೊತ್ತಾಗಿತ್ತು. ಸರಿಪ್ಪ, ಆರಾಮಾಗಿ ರೆಸ್ಟ್ ಮಾಡಿ. ಓಕೆಮ್ಮ. ಅಳಿಯಂದ್ರನ್ ಕೇಳಿದೆ ಅಂತ ಹೇಳು, ಜೋಪಾನ ಬರಿ. ಓಕೆ. ಅಕ್ಕ, ಈ ಮಿಡಲ್ ಕ್ಲಾಸ್ ಜನಗಳಿಗೆ ಬುದ್ಧಿನೇ ಬರೋದಿಲ್ಲ. ಮಿಡಲ್ ಕ್ಲಾಸ್ ನಲ್ಲೇ ಹುಟ್ಟಿ ಮಿಡಲ್ ಕ್ಲಾಸ್ ನಲ್ಲೇ ಸಾಯೋರು ಇವರು. ಏನ್ ಮಾಡಕ್ಕಾಗತ್ತೆ? ಇಂಥ ದೊಡ್ಡ ಮನೆ ನೋಡಿದಾಗ ಮಗಳನ್ನ ನೋಡ್ಬೇಕು, ಅಳಿಯನ್ ನೋಡ್ಬೇಕು ಅಂತೆಲ್ಲ ಕಾರಣ ಹುಡ್ಕೊಂಡು ಬರ್ತಾರೆ. ತಮಾಷೆಯಾಗಿದ್ರೇನೆ ಚಂದ. ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು. ಹಾಗಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಅಯ್ಯೋ, ಮಿಡಲ್ ಕ್ಲಾಸ್ನವರು ಅಂದ್ರೆ ನೋವು ಯಾಕೆ ಕೌಸಲ್ಯ ಅವರೇ? ಸಾರಿ, ಯಾವತ್ತು ಬೇರೆಯವ್ರ ಕೆಟ್ಟ ಟೈಮ್ನ ಆಡ್ಕೋಬಾರ್ದು. ನಾಳೆ ನಮ್ಮ ಟೈಮ್ ಹೇಗಿರುತ್ತೋ ಏನೋ. ಫಾರ್ ಯುವರ್ ಕೈಂಡ್ ಇನ್ವಿಟೇಷನ್, ಇನ್ಫಾರ್ಮೇಶನ್. ಅದೇ ಲೈಫ್ ಅನ್ನೋದು ರುಬ್ಬೋ ಕಲ್ಲಿದ್ದ ಹಾಗೆ. ಒಂದ್ ಸೈಡ್ ಮಾತ್ರ ರುಬ್ಬುತ್ತೆ ಅಂತ ತಿಳ್ಕೋಬೇಡಿ.
ಟೈಮ್ ಚೆನ್ನಾಗಾದ್ರೆ ಇನ್ನೊಂದ್ ಸೈಡು ರುಬ್ಬುತ್ತೆ. ಮನೆಗೆ ಬಂದವ್ರನ್ನ ಇಷ್ಟು ಕೆಟ್ಟದಾಗಿ ನಡೆಸ್ಕೋಬಾರ್ದು. ನಿಮ್ಮ ಲೆವೆಲ್ ಏನು ಅಂತ ತೋರಿಸುತ್ತೆ. ನಿಮ್ಮ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅಕ್ಕ ಒಳ್ಳೆ ರಿವೆಂಜ್ ತೀರ್ಸ್ಕೊಳ್ಳೋ ತರ ಮಾತಾಡ್ತಿದ್ದಾರೆ. ನೀವು ನಮ್ಮನೆಗ್ ಬರ್ಬೇಕಾಗಿರೋದು, ನಾವೇ ನಿಮ್ ಮನೆಗ್ ಬರ್ಬೇಕಾಗಿಲ್ಲ. ಸತ್ರು ನಾವು ಬರೋದಿಲ್ಲ, ನೆನ್ಪಿರ್ಲಿ. ನಮ್ಮನ್ನೇ ಆಡ್ಕೋತೀರಾ ಅಲ್ವಾ? ಆ ದೇವ್ರು ತಲೆಲ್ ಮೇರೆಯೋ ನಿಮ್ಮಂತವ್ರ ಅಹಂಕಾರನ ಮುರಿಯಕ್ಕೆ ನಮ್ಮಂತವ್ರನ್ನ ಇಟ್ಟಿರ್ತಾನೆ. ಆದ್ರೆ ಆ 3 ಜನ ಸೊಸೆಂದಿರಿಗೆ ನಿಯತ್ತೇ ಇಲ್ವೇಲೆ? ನನ್ ಹೊಟ್ಟೆ ಉರಿಸಿದವ್ರಿಗೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಡ್ತಾನೆ. ಅವ್ರೇನು ಉದ್ಧಾರ ಆಗಲ್ಲ. ಸರಿ ಬಿಡು, ನೀನೇನು ಯೋಚನೆ ಮಾಡ್ಬೇಡ, ನಾನು ಹೋಗ್ತೀನಿ. ಅಮ್ಮ, ನನ್ನ ಮಾತಿಂದ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನೀನ್ ಎಂತವಳು ಅಂತ ನನಗೆ ಗೊತ್ತಿಲ್ವೇನೆ? ಆದ್ರೂ ನನಗ್ ಬೇಜಾರಾಗ್ತಿರೋದು ನಿನ್ ವಿಷಯಕ್ಕಲ್ಲ ಬಿಡು. ಆ ದೇವ್ರ ಕಣ್ಬಿಟ್ರೆ ಎಷ್ಟೊತ್ತೇಲಿಲ್ಲ. ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ ಬಿಡು. ನೀನೇನು ಬೇಜಾರು ಮಾಡ್ಕೋಬೇಡ, ಹುಷಾರಾಗಿರು. ನಾನು ಬರ್ತೀನಿ. ಅಮ್ಮ ಹುಷಾರು, ಹೋದ ತಕ್ಷಣ ಫೋನ್ ಮಾಡು ಆಯ್ತಾ? ರೀ, ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗೋದು, ಅದು ಹೆಚ್ಚಾಗಿ ತಾಯಿಂದಿರ್ಗೆ ಅರ್ಥ ಆಗೋದು. ನನ್ ಕರಳು ಯಾಕೋ ಚುರು 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 ಅಂತಾಯ್ತು. ಯಾಕೆ ಅಂತ ನನ್ ಮಗಳನ್ನ ನೋಡ್ಕೊಂಡ್ ಬರೋಣ ಅಂತ ಹೋದೆ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಬರೀ ಸಂಬಳ ತಂದ್ಕೊಟ್ಬಿಟ್ರೆ ಆಗಲ್ಲ. ನಮ್ ಮಕ್ಳು ಖುಷಿಯಾಗಿದ್ದಾರಾ, ಸಂಕಟ ಪಡ್ತಿದ್ದಾರಾ ಅಂತ ಕೇಳೋದು ಈ ತಾಯಿನೇನೆ, ತಿಳಿತಾ? ಅಪ್ಪ, ನೀನ್ ಒಂದ್ ಮಾತು ಯಾಕೆ ಹೋಗಿದ್ದೆ ಅಂತ ಕೇಳಿದಕ್ಕೆ ನೆಕ್ಸ್ಟ್ ನೀವೇನು ಮಾತೇ ಆಡ್ಬಾರ್ದು. ಆ ತರ ಮಾತಾಡ್ಬಿಟ್ರು ಅಮ್ಮ. ಸುಮ್ನೆ ಕೂತ್ಕೊಡೆ. ಇವಳೊಬ್ಳು ಸಂಸಾರ ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ? ನಿಮ್ಮಪ್ಪ ಏನೋ ಮಗಳ ಮನೆಗೆ ಹೋಗ್ಬೇಕು ಅಂತಿದ್ರು, ಅದಕ್ಕೆ ನಾನೇ ಹೋಗ್ಬಿಟ್ಟು ಬಂದೆ. ಅಲ್ಲಿ ಹೋಗಿದ್ದಕ್ ತಾನೆ ಆ ಸೊಸೆಂದ್ರು ಹೆಂಗ್ ಮೆರಿತಿದ್ದಾರೆ, ನನ್ ಮಗಳಿಗೆ ಏನೆಲ್ಲ ಕಷ್ಟ ಕೊಡ್ತಿದ್ದಾರೆ ಅಂತ ಗೊತ್ತಾಗಿದ್ದು. ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ, ನನ್ ಮಗಳನ್ನ ಹೊಟ್ಟೆ ಉರಿಸ್ಕೊಂಡ್ರೆ ನಿಮ್ಗ್ ದೇವ್ರು ಒಳ್ಳೇದ್ ಮಾಡಲ್ಲ ಅಂತ. ಆಗಿದ್ಯಾ? ಮತ್ತೆ ನಾನ್ ಹೋಗಿದ್ದಕ್ಕೆ ಅಷ್ಟೆಲ್ಲ ವಿಷಯ ತಿಳಿಯಿತು. ಈಗ ಹೇಳಿ, ನೀವೊಬ್ಬ ತಂದೆ ಆಗಿ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಕೌಸಲ್ಯ, ನಾವ್ ಯಾವಾಗ್ಲೂ ನಮ್ಮನ್ನ ನಮ್ಗಿಂತ ಚೆನ್ನಾಗಿರೋರ್ ಜೊತೆ ಹೋಲಿಸ್ಕೋಬಾರ್ದು. ಒಂದ್ ಸ್ವಲ್ಪ ಕೆಳಗಡೆ ಇರೋರ್ ಜೊತೆ ಹೋಲಿಸ್ಕೋಬೇಕು. ಅವಾಗ ನಮ್ ಜೀವನ ಎಷ್ಟು ನೆಮ್ಮದಿ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ ಮಗಳು ಕಷ್ಟ ಪಡ್ತಾ ಇದ್ದಾಳೆ, ಆದ್ರೂ ಸುಮ್ಮನೆ ಇದ್ದಾಳೆ ಅಂತ ನೀನು ಅನ್ಕೋಬೇಡ. ಲೀಲಾ ಬೇರೆ ತರ. ಒಂದು ವಿಷಯ ಹೇಳ್ತೀನಿ, ಅವಳು ಮಹಾಕಾಳಿ ತರ. ಚೆನ್ನಾಗಿರೋರ ಹತ್ರ ಚೆನ್ನಾಗೇ ಇರ್ತಾಳೆ. ಅನ್ಯಾಯ ಆಯ್ತು ಅಂದ್ರೆ ಅನ್ಯಾಯ ಮಾಡಿದವ್ರ ಕಥೆ ಮುಗೀತು ಅಂತಾನೆ ಲೆಕ್ಕ. ಅವಳು ಸುಮ್ಮನೆ ಇದ್ದಾಳೆ ಅಂದ್ರೆ ಸೋತು ಸುಮ್ಮನೆ ಇದ್ದಾಳೆ ಅಂತಲ್ಲ, ಗೆಲ್ಲೋದಕ್ಕೆ ದಾರಿ ಹುಡುಕ್ತಾ ಇದ್ದಾಳೆ ಅಂತ ಅರ್ಥ. ನೀನೇನು ಹೆದರ್ಕೋಬೇಡ, ಎಲ್ಲ ಸರಿಯಾಗುತ್ತೆ. ನೋಡ್ದೇನೆ ರೇವತಿ, ನಿಮ್ಮ ಅಪ್ಪನ ಒಣ ವೇದಾಂತನ ಹೇಗೆ ಹೇಳಿದ್ರು ಅಂತ. ಅವಳ ಜೀವನ ಏನೋ ಹಾಗಾಗೋಯ್ತು, ಆದ್ರೆ ನಿನ್ ಜೀವನ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನ್ ಯಾವ ಹುಡುಗನ ತೋರಿಸ್ತೀನೋ ಆ ಹುಡುಗನ ಘಮಕ್ ಗಿಮಕ್ ಅಂದ್ರೆ ಒಪ್ಕೊಡ್ಬೇಕು. ಏನಾದ್ರೂ ನಕ್ರ ಗಿಕ್ರ ಮಾಡ್ದ್ಯೋ ನಾನಂತೂ ಸುಮ್ಮನೆ ಇರಲ್ಲ. ದೇವ್ರೆ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತು. ಆದರೆ ನನ್ನಿಂದ ಯಾರಿಗೂ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ಆ ಕಡೆ ದೇವ್ ನನಗೋಸ್ಕರ ಕಾಯ್ತಿದ್ದಾರೆ, ನಾನು ಅವ್ರಿಗೆ ಕಾಯ್ತಿದ್ದೀನಿ. ಆದರೆ ಅಮ್ಮ ನನಗೆ ಕಾಯಕ್ಕೆ ಬಿಡಲ್ಲ. ಅವ್ರ ಹಠ ನಿಮಗೆ ಗೊತ್ತಲ್ಲ ದೇವ್ರೆ. ಅಕಸ್ಮಾತ್ ಅಮ್ಮ ಬೇರೆ ಯಾವುದೋ ಹುಡುಗನ ಕರ್ಕೊಂಬಂದು ಮದುವೆ ಆಗು ಅಂದರೆ ನಾನು ಸತ್ರೂ ಆಗಲ್ಲ. ಅದಕ್ಕೆ ಈ ನಿರ್ಧಾರ ಮಾಡಿ ನಾನು ಪ್ರೀತಿಸೋ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ.
ನಾನು ದೇವ್ ಮದುವೆ ಆಗ್ತಿದ್ದೀವಿ, ನಮಗೆ ಆಶೀರ್ವಾದ ಮಾಡು. ದೇವ್ರೆ ಪ್ಲೀಸ್, ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊ. ಐ ಆಮ್ ವೆರಿ ಸಾರಿ. ಇಜಿ ಒಂದು ನಿಮಿಷ. ಯಾಕೆ ಅಷ್ಟೊಂದು ಗಾಬರಿ ಆಗಿದೆಯಾ? ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಬೇಕಿತ್ತು. ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.